ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ನಿಮ್ಮ ರೆಡ್ಮಿ ಮೊಬೈಲಿನಲ್ಲಿ 6 ಸೆಟ್ಟಿಂಗ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೀನಿ. ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದ್ರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥವಾಗೋದಿಲ್ಲ. ನೀವು ಮೊದಲಿಗೆ ಬಂದುಬಿಟ್ಟು ಮೊಬೈಲ್ ಸೆಟ್ಟಿಂಗನ್ನು ಹೋಗಿ ಆನಂತರ ಸ್ಕ್ರೋಲ್ ಮಾಡುತ್ತಾ ಬಂದುಬಿಟ್ಟು ಎಡಿಷ್ನಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ಗೆಸ್ಚರ್ ಶಾರ್ಟ್ಕಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ನೋಡ್ಬೋದು, ನೀವು 6 ಸೆಟ್ಟಿಂಗ್ಸ್ಗಳು ಇಲ್ಲೇ ಇವೆ. ಅಂದರೆ ಒಂದೇ ಗೆಸ್ಚರ್ ಸೆಟ್ಟಿಂಗ್ಸ್ನಲ್ಲಿವೆ, ಅಂದರೆ ಗೆಸ್ಚರ್ ಶಾರ್ಟ್ಕಟ್ಸ್ನಲ್ಲಿವೆ. ಮೊದಲನೇ ಸೆಟ್ಟಿಂಗ್ ಬಂದುಬಿಟ್ಟು ಲಂಚ್ ಗೂಗಲ್ ಅಸಿಸ್ಟೆಂಟ್ ಇರುತ್ತದೆ. ಇದು ಯಾರ ಹತ್ರ ಆ್ಯಪ್ ಇದೆ, ಈ ಥರ ಆ್ಯಪ್ ಇದ್ದರೆ ಇದು ಆನ್ ಮಾಡಿಕೊಳ್ಳಿ. ಇದು ಏನಪ್ಪ ಅಂದರೆ ನೀವು ಯಾವುದೇ ಅರ್ಜೆಂಟ್ ಸಮಯದಲ್ಲಿ ಗೂಗಲ್ ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಪವರ್ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತದೆ. ಹಾಗೆ ಬ್ಯಾಕ್ ಬಂದುಬಿಟ್ಟು ಎರಡನೇದಾಗಿ ಟೇಕ್ ಎ ಸ್ಕ್ರೀನ್ಶಾಟ್. ಇದು ಏನಪ್ಪ ಅಂದರೆ ಸೈಡ್ 3 ಫಿಂಗರ್ಸ್ ಡೌನ್, ಸೈಡ್ 3 ಫಿಂಗರ್ಸ್ ಈ ಥರ ನೀವು ಕೆಳಗಡೆ ಸ್ವೈಪ್ ಮಾಡಿದರೆ ಸ್ಕ್ರೀನ್ಶಾಟ್ ಬೀಳುತ್ತದೆ. ಆನಂತರ ಎರಡನೇದಾಗಿ ವ್ಯಾಲ್ಯೂಮ್ ಡೌನ್ ಪ್ಲಸ್ ಪವರ್ ಅಂತಿರುತ್ತದೆ. ನೀವು ವ್ಯಾಲ್ಯೂಮ್ ಬಟನ್ ಮತ್ತು ಪವರ್ ಬಟನ್ ಎರಡನ್ನೂ ನೀವು ಪ್ರೆಸ್ ಮಾಡಿದರೆ ಸ್ಕ್ರೀನ್ಶಾಟ್ ಬೀಳುತ್ತದೆ. ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ಶಾಟ್ ಬಿದ್ದಿದೆ. ಆನಂತರ ಬ್ಯಾಕ್ ಬಂದುಬಿಟ್ಟು ಮೂರನೇ ಸೆಟ್ಟಿಂಗ್ ಏನಪ್ಪ ಅಂದರೆ ಪೆರಿಟಲ್ ಸ್ಕ್ರೀನ್ಶಾಟ್ ಇರುತ್ತದೆ. ಇದು ಭೀ ಕೂಡ ಸೇಮ್ ಆಗಿ ಅಂದರೆ ಈ ಥರ ಕೆಳಗಡೆ ಸ್ವೈಪ್ ಮಾಡಿದರೆ ಸಾಕು, 3 ಫಿಂಗರ್ಸಿಂದ ನಿಮ್ಮ ಸ್ಕ್ರೀನ್ಶಾಟ್ ಸೆಟ್ ಆಗುತ್ತದೆ. ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆ ನಾಲ್ಕನೇ ಸೆಟ್ಟಿಂಗ್ ಬಂದುಬಿಟ್ಟು ಲಂಚ್ ಕ್ಯಾಮ್ರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಡಬಲ್ ಪ್ರೆಸ್ ದ ಪವರ್ ಬಟನ್ ಇರುತ್ತದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಇಲ್ಲಿ ಪವರ್ ಬಟನ್ ಡಬಲ್ ಪ್ರೆಸ್ ಮಾಡಿದರೆ ಸಾಕು, ಕ್ಯಾಮ್ರಾ ಓಪನ್ ಆಗುತ್ತದೆ. ಮತ್ತು ಡಬಲ್ ಪ್ರೆಸ್ ವ್ಯಾಲ್ಯೂಮ್ ಡೌನ್ ವೆನ್ ದ ಸ್ಕ್ರೀನ್ ಈಸ್ ಲಾಕ್ಡ್, ಇದನ್ನು ಕೂಡ ನೀವು ಆನ್ ಮಾಡ್ಕೊಳ್ಳಿ. ಏಕೆಂದರೆ ನಿಮ್ಮ ಮೊಬೈಲ್ ಲಾಕ್ ಆದ ಸಾಕು, ನಿಮ್ಮ ವ್ಯಾಲ್ಯೂಮ್ ಬಟನ್ ಅಥವಾ ಪವರ್ ಬಟನ್ ಎರಡನ್ನೂ ನೀವು ಡಬಲ್ ಪ್ರೆಸ್ ಮಾಡಿ ಕ್ಯಾಮ್ರಾವನ್ನು ನೀವು ಓಪನ್ ಮಾಡಬಹುದು. ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಐದನೇ ಸೆಟ್ಟಿಂಗ್ ಏನಪ್ಪ ಅಂದರೆ ಟರ್ನ್ ಆನ್ ಫ್ಲ್ಯಾಶ್ ಲೈಟ್ ಇರುತ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇಲ್ಲಿ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಬಲ್ ಪ್ರೆಸ್ ದ ಪವರ್ ಬಟನ್ ಇರುತ್ತದೆ. ಇದು ಏನಂದರೆ ನೀವು ಯಾವುದೇ ಒಂದು ಅರ್ಜೆಂಟ್ ಸಮಯದಲ್ಲಿ ಮಿಡ್ ನೈಟ್ ಇದ್ದಲ್ಲಿ ನೀವು ಈ ಪವರ್ ಬಟನ್ ಡಬಲ್ ಪ್ರೆಸ್ ಮಾಡಿದರೆ ಸಾಕು, ನಿಮ್ಮ ಟರ್ನ್ ಅಂದರೆ ನಿಮ್ಮ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತದೆ, ನಿಮ್ಮ ಮೊಬೈಲ್ನ ಟಾರ್ಚ್ ಆನ್ ಆಗುತ್ತದೆ. ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಡಬಲ್ ಟ್ಯಾಪ್ ಫಿಂಗರ್ ಪ್ರಿಂಟ್ ಸೆನ್ಸರ್, ಅಂದರೆ ಇದು 6ನೇ ಸೆಟ್ಟಿಂಗ್, ಕೊನೆಯದಾಗಿ 6ನೇ ಸೆಟ್ಟಿಂಗ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಲಂಚ್ ಕ್ಯಾಮ್ರಾ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಅಂದರೆ ನೀವು ನಿಮ್ಮದು ಫಿಂಗರ್ ಪ್ರಿಂಟಿನಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಸೆನ್ಸರ್ ಟಚ್ ಆದರೆ ಸಾಕು, ನಿಮ್ಮ ಲಂಚ್ ಕ್ಯಾಮ್ರಾ ಓಪನ್ ಆಗುತ್ತದೆ. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.